ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇನು ಇವತ್ತು ಇವರು ಇಷ್ಟು ಬೆಳಬೆಳಗ್ಗೆ ಕಾರಲ್ಲಿ ಹೋಗ್ತಿದ್ದಾರೆ ಅನ್ಕೋಬೋದು. ನಾವಿವತ್ತು ಒಂದು ರೋಡ್ ಟ್ರಿಪ್ನ ಮಾಡ್ತಾ ಇದ್ದೀವಿ. ನಾವು ಮನೆ ಬಿಟ್ಟಾಗ 6 ಗಂಟೆ ಆಗಿತ್ತು. ಆ್ಯಂಡ್ ನನಗೂ ಕೂಡ ಯಾವುದೇ ಥರ ಮಿನಿ ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ತುಂಬಾ ಹುಷಾರಿಲ್ಲ, ಸ್ವಲ್ಪ ಜ್ವರ ಬರೋ ಥರ ಆಗೋದು, ಶೀತ, ಗಂಟಲು ಕಟ್ಟೋದೆಲ್ಲ ಆಗಿತ್ತು. ಹಾಗೆ ಕವನ್ಗೂ ಕೂಡ ಹುಷಾರಿರಲಿಲ್ಲ ಅಂತೇಳಿ ನಾನು ಯಾವುದೇ ಥರ ಮಿನಿ ವ್ಲಾಗ್ಸ್ ಅಪ್ಲೋಡ್ ಮಾಡಿರಲಿಲ್ಲ. ಆ್ಯಂಡ್ ತುಂಬ ದಿನದಿಂದ ಎಲ್ಲಾದರೂ ಒಂದು ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಒಂದು ಫೈನಲ್ ಒಂದು ಡೆಸ್ಟಿನೇಷನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದು ನಾವು ಹೋಗ್ತಾ ಇರೋದು ಗೋವಾ ಸೈಡು. ಇದು ನನ್ನ ಸೆಕೆಂಡ್ ಟೈಮು ಗೋವಾ ಹೋಗ್ತಾ ಇರೋದು. ಲಾಸ್ಟ್ ಟೈಮ್ ನಾವು ಫ್ಲೈಟಲ್ಲಿ ಬ್ಯಾಂಗ್ಳೂರ್ಗೆ ಹೋಗಿ ಅಲ್ಲಿಂದ ಗೋವಾ ಬಂದಿದ್ದು. ಬಟ್ ಈ ಸತಿ ರೋಡ್ ಟ್ರಿಪ್ನ ಮಾಡ್ತಾಯಿದ್ದೀವಿ. ಯಾಕೆಂದರೆ ನಾವು ದಾಂಡೇಲಿಲಿ ಮುಂಚೆ ಬುಕ್ ಮಾಡಿದ್ವಿ, ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಕಸಿನ್ಸ್ ಎಲ್ಲರೂ ಹೋಗೋಣ ಅಂತ ಹೇಳಿ. ಬಟ್ ಅದು ಸ್ವಲ್ಪ ಕ್ಯಾನ್ಸಲ್ ಆಗಿ ಹಾಗೇ ಇತ್ತು. ನಿಯರ್ ಗೋವಾ 2 hours ಜರ್ನಿ. ಸೊ ಹಾಗಾಗಿ ಗೋವಾಗೆ ಹೋದ್ವಿ. ಹಾಗೆ ಆನ್ ದ ವೇ ಕಾರವಾರದಲ್ಲಿ ಈ ಥರ ಒಂದು ಫ್ಲೈಟಿಂದು ಒಂದು ಮ್ಯೂಸಿಯಮ್ ಥರ ಏನೋ ಒಂದು ಆರ್ಕಿಟೆಕ್ಟ್ ಥರ ಏನೋ ಮಾಡಿದ್ದಾರೆ, ಮಾಡಲ್ ಇಟ್ಟಿದ್ರು. ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತಗೊಂಡು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಾಗ ನಾವು ಕಾರವಾರ ಬೀಚಲ್ಲಿದ್ದೀವಿ. ಇಲ್ಲಿ ಫಿಶಸ್ನೆಲ್ಲ ಹಿಡಿತಿದ್ರು. ಸೊ ಹಾಗಾಗಿ ಇಲ್ಲೊಂದು ಸ್ಟಾಪ್ ಕೊಡೋಣ ಅಂತೇಳಿ ಹಾಗೆಯೇ ಸ್ವಲ್ಪ ಬೀಚಲ್ಲಿ ಆಟ ಆಡೋಣ. ತುಂಬ ಏನಲ್ಲ, ಜಸ್ಟ್ ಕಾಲು ನೆನೆಸ್ಕೊಳ್ಳೋದು ಆ ಥರ ಮಾಡೋಣ ಅಂತೇಳಿ ಬಂದಿದ್ದೀವಿ. ಆ್ಯಕ್ಚುಲಿ ನನ್ನ ವಾಯ್ಸು ಸ್ವಲ್ಪ ಹೋಗಿದೆ, ಗಂಟಲು ಕಟ್ಬಿಟ್ಟಿದೆ. ಸೊ ಹಾಗಾಗಿ ಎಷ್ಟು ಕ್ಲಿಯರ್ ಇಲ್ಲ ಅಂದ್ಕೊತೀನಿ. ಹಾಗೆ ಈ ವೇವ್ ಸೌಂಡಿಗೆ ಅಷ್ಟು ಪ್ರಾಪರಾಗಿ ಕೇಳಿಸೋದಿಲ್ಲ. ಬಟ್ ಸೀನ್ರಿ ಮಾತ್ರ ಸಖತ್ತಾಗಿದೆ. ಇನ್ನು ಒಂದು 1.5 ಅವರಲ್ಲಿ ನಾವು ಗೋವಾ ರೀಚ್ ಆಗ್ತೀವಿ. ನಮ್ಮ ಡೆಸ್ಟಿನೇಷನ್ ಗೋವಾ ನಾನು ಎಲ್ಲೂ ರಿವೀಲ್ ಮಾಡಿಲ್ಲ. ಆ್ಯಂಡ್ ನಾನು ಮಿನಿ ವ್ಲಾಗ್ಸ್ ಕೂಡ ಮಾಡಿಲ್ಲ, ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ. ಹಾಗೆ ಕವನ್ಗೂ ಕೂಡ ಹುಷಾರಿರಲಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಲಾಂಗ್ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಸಿಗ್ತಾ ಇದ್ದೀನಿ. ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಿನಿ ವ್ಲಾಗ್ಸಿಗೆ ಕೂಡ ತೆಗೆದೆ. ಅದನ್ನು ಕೂಡ ಕೆಲವೊಂದು ಚೆನ್ನಾಗಿರುವಂಥ ಒಂದು ವಿಡಿಯೋಸ್ನ ಇದ್ರ ಜೊತೆಗೆ ಜಾಯಿನ್ ಮಾಡ್ತಾ ಇದ್ದೀನಿ. ಅದೆಲ್ಲ ಹೇಗೆ ಬಂದಿದೆ ಗೊತ್ತಿಲ್ಲ. ಆ್ಯಂಡ್ ಫೈನಲಿ ನಾವು ಗೋವಾ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 2 ಗಂಟೆ ಆಗಿತ್ತು. ನಮ್ಮ ಡೆಸ್ಟಿನೇಷನ್ ನಾವೆಲ್ಲಿ ಬುಕ್ ಮಾಡಿದ್ವಲ್ಲ ರೆಸಾರ್ಟು, ಹಾಗೆ ಆನ್ ದ ವೇ ಅಲ್ಲೊಂದು ದೊಡ್ಡ ಬೀಚ್ ಒಳಗಡೆ ಕ್ರೂಸ್ಗಳೆಲ್ಲ ಇತ್ತು. ಲಾಸ್ಟ್ ಟೈಮ್ ನಾವು ಕೆಸಿನೋಗೆ ಹೋಗಿದ್ವಿ, ಬಟ್ ಈ ಸರಿ ಅಷ್ಟು ಹೋಗೋಕ್ಕಾಗಲಿಲ್ಲ. ನಮಗೆ ಹೋಗಿದ್ವಲ್ಲ ಮತ್ತಿನ್ನೇನು ಅಂತ ಹೇಳಿ ಹೋಗಲಿಲ್ಲ. ಹಾಗೆ ಅಂಥವೇ ಮಾಲ್ ಕೂಡ ನೋಡಿದ್ವಿ, ಬಟ್ ಮಾಲ್ ಒಳಗಡೆ ಹೋಗಲಿಲ್ಲ. ನಾವು ಬುಕ್ ಮಾಡಿದ್ದು ಲಿಲಿವುಡ್ ಝ್ಯಾಕ್ ಅಂತ. ಇದು ಬೀಚ್ ಪ್ರಾಪರ್ಟಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು. ಕೂಲ್ ಆ್ಯಂಡ್ ಕಾಮ್ ಆಗಿದೆ. ನಾವು ಇದನ್ನು ಬುಕ್ ಮಾಡಿದ್ದು ಅಗೋಡಾದಲ್ಲಿ ಅನ್ನೋ ಒಂದು ವೆಬ್ಸೈಟಲ್ಲಿ ನಾನು ಬುಕ್ ಮಾಡಿದ್ದು. ಅಫೋರ್ಡಬಲ್ ಕೂಡ ಇದೆ, ತುಂಬ ಏನು ಕಾಸ್ಟ್ಲಿ ಏನಿಲ್ಲ. ಒಂದು 3000, ಅಂದರೆ ವೀಕ್ ಡೇಸಲ್ಲೇ ಬೇರೆ ಥರ ಇರುತ್ತೆ, ವೀಕೆಂಡ್ಸಲ್ಲೇ ಬೇರೆ ಥರ ಇರುತ್ತೆ. ನಾವು ವೀಕೆಂಡ್ಸಲ್ಲಿ ಬುಕ್ ಮಾಡಿದ್ದೆ, ನಮಗೆ ಅಬೌಟ್ 3000 ಸಮಥಿಂಗ್ ಏನೋ ಆಯಿತು. ರೂಮ್ ಕೂಡ ತುಂಬ ಚೆನ್ನಾಗಿ ನೀಟಾಗಿದೆ ಅಂತಲೇ ಹೇಳ್ಬೋದು. ಯಾವುದೇ ಥರ ಗಲೀಜಿರ್ಬೋದು ಆ ಥರ ಏನೂ ಇಲ್ಲ. ಕೆಲವೊಂದು ರೂಮಲ್ಲಿ ಏನಂದರೆ ಗಲೀಜಿರುತ್ತೆ, ಏನೋ ಒಂಥರ ಅಟ್ರ್ಯಾಕ್ಷನೇ ಇರೋದಿಲ್ಲ. ಇದು ಅಷ್ಟು ಗಲೀಜು ಅನಿಸ್ತಾನೂ ಇಲ್ಲ, ತುಂಬ ಅಟ್ರ್ಯಾಕ್ಷನ್ ಆಗಿತ್ತು. ಬಟ್ ಸ್ವಲ್ಪ ವಾಲ್ಸೆಲ್ಲ ಗಲೀಜು ಅನಿಸ್ತು. ಅದೆಲ್ಲ ಏನೂ ಮಾಡೋಕ್ಕಲ್ಲ, ಸಹಜ. ಬಂದವರೆಲ್ಲ ಗಲೀಜು ಮಾಡೇ ಸಹಜ, ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ತಲೆ ಕೆಡಿಸ್ಕೊಂಡ್ರೆ ಎಲ್ಲ ಕಡೆ ಹೋದ್ರೂ ಒಂದೊಂದು ಫಾಲ್ಟ್ ಇದ್ದೇ ಇರುತ್ತೆ. ನಾವು ಬಂದು ಒಂದು 2 hours ಏನೋ ಆಯಿತು. ಬಟ್ ಅದೇ ನಮಗೆ ಸ್ವಲ್ಪ ಬೀಚ್ ರೆಸಾರ್ಟ್ನ ಬುಕ್ ಮಾಡಿದ್ದು. ಬಟ್ ನಮಗೆ ಹುಡ್ಕೋದಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಇಲ್ಲಿ ರೂಟ್ ಎಲ್ಲ ಅಷ್ಟು ಗೊತ್ತಿಲ್ಲ. ಆ್ಯಂಡ್ ಕೆಲವೊಂದು ಟೈಮು ಏನಾಗ್ತಿತ್ತು ಅಂದರೆ ರೂಟ್ ಮ್ಯಾಪು ಬೇರೆ ಕಡೆ ಎಲ್ಲ ತೋರಿಸ್ತಾ ಇತ್ತು. ಸೊ ಹಾಗಾಗಿ ಇಲ್ಲೇ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು. ಹಾಗೆ ರೂಮ್ ಒಳಗಡೆ ಎಂಟ್ರಿ ಆದ್ವಿ. ಇನ್ನು ಇಲ್ಲಿ ರೆಸ್ಟೋರೆಂಟ್ ಎಲ್ಲ ತುಂಬಾ ಕಾಸ್ಟ್ಲಿ ಫುಡ್ಡೆಲ್ಲ. ಸೊ ಹೊರಗಡೆಯಿಂದ ತೊಗೊಬಂದು ಊಟ ಮುಗಿಸ್ಕೊಂಡು ಒಂದು 10 ನಿಮಿಷ, ಒಂದು 1/4 ಗಂಟೆ, ಇವಾಗ ಊಟನ ಹೊರಗಡೆನೇ ತರಿಸ್ಕೊಂಡು ಬಿರಿಯಾನಿನ ತಿಂದ್ಕೊಂಡು ಒಂದು 10ರಿಂದ ಒಂದು 20 ನಿಮಿಷ ರೆಸ್ಟ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ನಿಮ್ಗೆ ಜೊತೆನೂ ಶೇರ್ ಮಾಡ್ತೀನಿ. ಬಟ್ ಪ್ರಾಪರ್ಟಿ ಎಲ್ಲ ತುಂಬ ಚೆನ್ನಾಗಿದೆ. ಹ್ಯಾಸ್ ಇಟ್ ಈಸ್ ಫೋಟೋಸಲ್ಲಿ ಏನಿತ್ತೋ ಅದೇ ಥರನೇ ಇದೆ. ಆ್ಯಂಡ್ ನಾನು ಇದ್ರದ್ದು ಕಂಪ್ಲೀಟ್ ರೂಮ್ ಟೂರ್ ಕೊಡೋದು ಮಾಡಿದ್ದೀನಿ. ಆ್ಯಂಡ್ ನಾಳೆ ನಾವು ಇಲ್ಲಿಂದ ಚೆಕ್ಔಟ್ ಆಗಿ ಮತ್ತೆ ಬೇರೆ ರೆಸಾರ್ಟ್ಗೆ ಚೆಕ್-ಇನ್ ಆಗ್ತೀವಿ. ನಿಮಗೆ ಮುಂದೆ ಹೋಗ್ತಾ ಎಲ್ಲ ಅಪ್ಡೇಟ್ಸ್ ಸಿಗುತ್ತೆ, ಓಕೆನಾ? ಕವನ್ ಹೋಗಿದ್ದಾನೆ, ಈಗ ನಾವು ಕೂಡ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡಿಗೆ ಸ್ವಲ್ಪ ತಲೆನೋವು ಅಂತಿದ್ರು, ಹಾಗಾಗಿ ಕಾಫಿ ಮಾಡಿಕೊಂಡು ಇಲ್ಲೇ ಕೆಟ್ಟಲ್ಲು ಹಾಗೆ ಮಿಲ್ಕ್ ಪೌಡರೆಲ್ಲ ಇಟ್ಟಿದ್ರು. ಸೊ ಇವಾಗ ಹೋಗ್ತಿದ್ದೀವಿ. ನೀನು ಬೀಚ್ ಪ್ರಾಪರ್ಟಿ ಆ್ಯಂಡ್ ನೋಡಿ, ನನ್ನ ಮಗ ಯಾವತ್ತೂ ಬೀಚ್ ಹತ್ರದವ್ನು ಹೋಗೋದೇ ಇಲ್ಲ. ಇವತ್ತೇನೋ ಅವನು ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ದೆ. ನನಗಂತೂ ಭಯ ಆಗ್ತಿತ್ತು. ಅಲ್ಲಿ ಸ್ವಲ್ಪ ಸೌಂಡ್ ಇತ್ತು, ಹಾಗಾಗಿ ನಾನು ವಾಯ್ಸ್ ಓವರ್ನೇ ಕೊಡಬೇಕಾಯಿತು. ಹಾಗೆ ಇಲ್ಲೊಬ್ಬರು ಕೇಳ್ತಾಯಿದ್ರು ನನ್ನ ಫ್ರೆಂಡಿಗೆ, ನಿಮ್ಗೆ ಯಾವುದಾದ್ರೂ ಪ್ಯಾಕೇಜ್ ತೊಗೋತೀರಾ ಅಂತ ಹೇಳಿ. ಅವರು ಬನಾನಾ ರೈಡು, ಪ್ಯಾರಾಚೂಟು, ಸ್ಕೂಬಾ ಡ್ರೈವಿಂಗ್ ಆ ಥರ ಎಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾಯಿದ್ರು.
ಅಂದರೆ ನೀವು ಅಡಿಷ್ನಲ್ ಆಗಿ ಒಂದು ದಿನ ಎಕ್ಸ್ಟ್ರಾ ಇದ್ದರೆ ಆ ಥರ ಮಾಡ್ಬೋದು. ಬಟ್ ಮಕ್ಕಳು ಇಟ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದರೆ ಅಲ್ಲಿ ಬೋಟ್ ಒಳಗಡೆ ಯಾವುದೇ ಥರ ಡೋರ್ಸ್ ಆಗಿರ್ಬೋದು ಆ ಥರ ಏನೂ ಇರೋದಿಲ್ಲ. ಲೈಫ್ ಜಾಕೆಟ್ ಕೊಟ್ಟಿರ್ತಾರೆ, ಆದರೂ ಕ್ಲೋಸ್ ಸಿಸ್ಟಮ್ ಇರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಪ್ರಿಫರ್ ಮಾಡಲ್ಲ ಮಕ್ಕಳಿಗೆ. ಇವನ್ ನಾವು ಕೂಡ ಹೋಗಲಿಲ್ಲ. ನಿಮಗೆ ಅಪ್ಕಮಿಂಗ್ ವ್ಲಾಗಲ್ಲಿ ನಿಮಗೆ ಎಲ್ಲದು ಡೀಟೇಲ್ಸ್ ಗೊತ್ತಾಗುತ್ತೆ. ಆ್ಯಂಡ್ ನೈಟ್ ಕೂಡ ನಾವು ಡಿನ್ನರ್ಗೆ ರೆಡಿ ಆದ್ವಿ. ನನ್ನ ಹಸ್ಬೆಂಡ್ ಹಾಗೆ ಒಂದು ಫೋಟೋಸ್ ತೆಗೆಸ್ಕೊಳ್ಳೋಣ ಬಾ ಎತ್ಕೊತೀನಿ ಅಂತ ಹೇಳಿ ಒಂದು ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ. ಹಾಗೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮನೆ ಅಂತೀನಿ ರೂಮ್ಗೆ ಬಂದ್ವಿ. ಹಾಗೆ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಡಿನ್ನರ್ಗೆ ಹೋದಾಗ ಅಲ್ಲಿ ಸ್ವಲ್ಪ ಮಕ್ಕಳದ್ದು ಜಂಜಾಟ ಆ ಥರ ಎಲ್ಲ ಇತ್ತು. ಹಾಗೆ ಒಂದು ಬೀಚ್ ವ್ಯೂನು ಕೂಡ ನೋಡ್ಕೊಂಡು ಹೋದ್ವಿ ಡಿನ್ನರ್ಗೆ ಹೋಗೋಕ್ಕೂ ಮುಂಚೆನೇ, ಯಾಕೆಂದರೆ ನೈಟ್ ನಾವು ಬರ್ಡೇ ಸೆಲೆಬ್ರೇಷನ್ಸ್ ಮಾಡಬೇಕಾಗಿತ್ತು. ಯಾವ ಥರ ಇರುತ್ತೆ ಬೀಚಲ್ಲಿ ಒಂದು ಲೈಟಿಂಗ್ಸ್ ಎಲ್ಲ ಅಂತ ನೋಡಿಕೊಂಡು ಹೋದ್ವಿ. ಆ್ಯಂಡ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರೂಮ್ ಕಡೆ ಬಂದಿದ್ವಿ. ಒಂದು 11:45 ಹಂಗೆ ಮತ್ತೆ ಸ್ವಲ್ಪ ಮುಖಕ್ಕೆ ಹಾಗೆ ರೆಡಿ ಮಾಡಿಕೊಂಡು ಮತ್ತೆ ಬೀಚ್ ಸೈಡ್ ಹೊರಟ್ವಿ. ಹಾಗೆ ನಾವು ಅಲ್ಲಿ ಪೇ ಕೂಡ ಮಾಡಿದ್ವಿ ಇಷ್ಟು ಅಂತ ಹೇಳಿ. ಫೋಟೋ ಸೆಕ್ಷನ್ ಮಾತ್ರ ಸಖತ್ತಾಗಿದೆ ವ್ಯೂವ್ಸ್ ಎಲ್ಲ. ಆ್ಯಂಡ್ ನೀವೇನಾದರೂ ಗೋವಾಗೆ ಯಾರಾದರೂ ಬರೋರಿದ್ದರೆ ಈ ರೆಸಾರ್ಟ್ ನನಗಂತೂ ಇಷ್ಟ ಆಯಿತು. ನಾನು ಕೂಡ ಇದನ್ನು ಪ್ರಿಫರ್ ಮಾಡ್ತೀನಿ ಬೇರೆಯವರಿಗೆ ಕೂಡ 100%. ಆ್ಯಂಡ್ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಯಾಕಂದರೆ ಬೀಚ್ ತುಂಬಾ ಹತ್ರ ಇರೋದ್ರಿಂದ ಒಂಥರ ಬೀಚ್ ವ್ಯೂ ಇದೆ ಆ್ಯಂಡ್ ರೆಸ್ಟೋರೆಂಟ್ ಒಳಗಡೆ. ಹಾಗೆ ರೆಸ್ಟೋರೆಂಟಲ್ಲಿ ಮಾತ್ರ ತುಂಬಾ ಕಾಸ್ಟ್ಲಿ ಇದೆ ಫುಡ್ಡು, ನೋಡಿಕೊಂಡು ನೀವು ಟ್ರೈ ಮಾಡ್ಬೋದು. ಬಟ್ ನಾವೆಲ್ಲ ಔಟ್ಸೈಡೇ ಹೋಗ್ತಾ ಇರೋದು. ಆ್ಯಂಡ್ ಮಿಡ್ನೈಟ್ 12 ಬರ್ಡೇ ಸೆಲೆಬ್ರೇಷನ್ ಸಿಂಪಲ್ಲಾಗಿ ಚೆನ್ನಾಗಾಯಿತು. ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದಾಗಿತ್ತು ಡೇ 1 ಇನ್ ಗೋವಾ ಟ್ರಿಪ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಆಶಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ.